मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनो वाक्कायवृत्तयः ममैताः इति कर्तारम् उद्देश्यं च हरिं स्मरेत् तत्र तत्र स्थितो विष्णुः ततः शक्तिप्रबोधयन् एक एव महाशक्तिः कुरुते सर्वमञ्जसा अशेष वाग्जाड्यमलापहन्त्री नवं नवं स्पष्टसुवाक्प्रदायिनी ममेह जुह्वाग्रसुरङ्गनर्तकी भवप्रसन्ना वदने च मे श्रीः बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत् नमोस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि साधिताखिल सत्तत्वं बाधिताखिल दुर्मतं बोधिताखिल सन्मार्गं माधवाख्ययतिं भजे यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा ज्ञान वैराग्य भक्त्यादि कल्याण गुणशालिनः लक्ष्मी नारायण मुनीन् वन्दे विद्या गुरुन् मम विदोषभाश्चिन्तित सन्मनोरथ प्रदः सुधी मंडनायितः सदा मम अज्ञान तमो विनाशक श्रुतीश चिंतामणिरस्तु भूतिदः पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे सत्यनाथ गुरुः पातु यो धीरो नवचंद्रिकां नवामृत गदातीर्थ तांडवानि व्यचीकृपत् सत्याभिघ्न कराब्जोत्थान 50 वर्ष पूजकान सत्य प्रमोद तीर्थार्यान् नौमि न्याय सुधारतान सत्य प्रमोद संजातं विद्वत् कुमुद बांधवान् हितोपदेश कर्तारं सत्यात्मानं यतिं भजे आपादमौलि पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं श्री गुरुभ्यो नमः हरि ओम ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ಯಾರ ಹೆಸರು ಹೇಳಿದರೆ ಸಕಲ ವಿಧ ದಾರಿದ್ರ್ಯಗಳು ನಾಶವಾಗಿ ಉತ್ತಮವಾದ ಐಶ್ವರ್ಯ ಲಭಿಸುತ್ತದೆಯೋ ಸಮಗ್ರ ಭೂಮಂಡಲಕ್ಕೆ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವದಂತಹ 3 ಸೂರ್ಯರನ್ನ ಎಂದಿಗೂ ಮುಳುಗದ 3 ಸೂರ್ಯರನ್ನ ಜಗತ್ತಿಗೆ ಕೊಟ್ಟ ಸನಾತನ ಧರ್ಮ ಸಂರಕ್ಷಣೆಯಲ್ಲಿ ವಿದ್ಯಾ ಸಿಂಹಾಸನಾಧೀಶ್ವರರಾಗಿ ಇಡೀ ಜಗತ್ತಿನಲ್ಲಿಯೇ ಮೆರೆದ ವ್ಯಾಸರಾಜರಂತಹ ಮಹನೀಯ ಚರಣರ ಗುರುಗಳು ಶ್ರೀಪಾದರಾಜರು. ಭಕ್ತಿ ವೈರಾಗ್ಯ ದೇವರಲ್ಲಿ ಗುರುಗಳಲ್ಲಿ ಮಾಡುವ ನಿಸ್ಸೀಮವಾದ ಭಕ್ತಿ ಇವೆಲ್ಲದಕ್ಕೂ ಕೈಗನ್ನಡಿ ಎನ್ನುವಂತೆ ಶ್ರೀಪಾದರಾಜರು ಇದ್ದಾರೆ. ವ್ಯಾಸ ಸಾಹಿತ್ಯದ ದಾಸ ಸಾಹಿತ್ಯದ ಸೇತುವಿನಂತೆ ಇದ್ದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ತರುವಾಯ ನರಹರಿ ತೀರ್ಥರು, ಅವರ ತರುವಾಯ ಇಷ್ಟು ಪ್ರಚುರವಾದ ದಾಸ ಸಾಹಿತ್ಯಕ್ಕೆ ಅಡಿಪಾಯವನ್ನ ಹಾಕಿದವರು ಶ್ರೀಪಾದರಾಜರು. ಅಂತಹ ಮಹಾನುಭಾವರ
ಆರಾಧನೆ, ಅವರ ಸ್ಮರಣೆ ಇದು ನಮ್ಮ ಜೀವನದ ಸಕಲವಿಧ ಅನಿಷ್ಟಕ್ಕೆ ಮಾರಕ, ಸಕಲವಿಧ ಇಷ್ಟಗಳನ್ನ ಕೊಡುವುದಕ್ಕೆ ಸಾಧಕವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಒಂದೆರಡು ಸ್ಮರಣೆಗಳನ್ನ, ಒಂದೆರಡು ಚಿಂತನೆಗಳನ್ನ ತಿಳಿಯುವುದಕ್ಕೆ ಪ್ರಾರಂಭವನ್ನ ಮಾಡೋಣ. ಸ್ವಲ್ಪ ಇತಿಹಾಸ ನೋಡಲಾಗಿ ಶ್ರೀಪಾದರಾಜರ ಜನ್ಮ ಆದದ್ದು ಸರಿಸುಮಾರು 1406ನೇ ಇಸ್ವಿ ಅಬ್ಬೂರು ಕ್ಷೇತ್ರದಲ್ಲಿ. ತಂದೆ ಶೇಷಗಿರಿಯಪ್ಪ, ತಾಯಿ ಗಿರಿಜಮ್ಮ. ಅನೇಕ ವಿಧವಾದ ತಪಸ್ಸುಗಳ ರೀತಿಯಲ್ಲಿ ದೇಹದಂಡನೆಯನ್ನ ಮಾಡಿ ಇಂತಹ ಉತ್ತಮವಾದ ಸಂತಾನವನ್ನ ಪಡೆದುಕೊಳ್ತಾರೆ ಈ ಶೇಷಗಿರಿಯಪ್ಪ ಮತ್ತು ಗಿರಿಜಮ್ಮ ದಂಪತಿಗಳು. ಆ ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ನಾಮಕರಣವನ್ನ ಮಾಡ್ತಾರೆ. ಆ ಲಕ್ಷ್ಮೀನಾರಾಯಣರೇ ಪೂರ್ವಾಶ್ರಮದಲ್ಲಿ ಏನು ಹೆಸರಿತ್ತೋ ಆಶ್ರಮಾನಂತರದಲ್ಲಿಯೂ ಕೂಡ ಅವರ ಗುರುಗಳಾದ ಸ್ವರ್ಣವರ್ಣ ತೀರ್ಥರು ಸಹಿತ ಅದೇ ರೀತಿಯಾದ ಹೆಸರನ್ನೇ ಇಟ್ಟು ಅವರಿಗೆ ನಾಮಕರಣವನ್ನ ಮಾಡ್ತಾರೆ. ಜ್ಞಾನಿಗಳು ತಾವು ಕಾರಣಾಂತರದ ಜನ್ಮಗಳು ಅನ್ನುವುದನ್ನ ಎಷ್ಟು ಸರಿಯಾಗಿ ತೋರಿಸ್ತಾರೆ ನೋಡಿ. ಒಂದು ದಿನ ಗುರುಗಳಾದಂತಹ ಸ್ವರ್ಣವರ್ಣ ತೀರ್ಥರು ಸಂಚಾರ ಕ್ರಮೇಣ ಅಬ್ಬೂರಿಗೆ ಬರ್ತಾ ಇರ್ತಾರೆ. ಆಗ ಆ ಅಬ್ಬೂರು ಕ್ಷೇತ್ರದಲ್ಲಿ ಪುರುಷೋತ್ತಮ ತೀರ್ಥರು ಇದ್ರು. ಬರುವ ಪ್ರಸಂಗದಲ್ಲಿ ಮಾರ್ಗವ್ಯತ್ಯಯ ಆಗಿದೆ. ಆದಾಗ ಊರಿನ ಮಾರ್ಗ ಯಾವುದು ಅಂತ ತಿಳಿಯಬೇಕು ಅಂತ ಆಚೆ ಈಚೆ ನೋಡಿದರೆ ಅವರಲ್ಲಿಗೆ ಕಂಡ ಈ ಪುಟ್ಟ ಬಾಲಕ ಕಂಡಾಗ ಆ ಲಕ್ಷ್ಮೀನಾರಾಯಣನಿಗೆ ಆ ಸ್ವರ್ಣವರ್ಣ ತೀರ್ಥರು ಕೇಳ್ತಾರೆ, ಮಗು ಅಬ್ಬೂರಿಗೆ ದಾರಿ ಯಾವುದು ಅಂತ. ಎಷ್ಟು ಮಾರ್ಮಿಕವಾಗಿ ಉತ್ತರ ಕೊಡ್ತದೆ ನೋಡಿ ಆ ಬಾಲಕ. ಗುರುಗಳಿಗೆ ಹೇಳ್ತಾರೆ, ಸ್ವಾಮಿ ಸೂರ್ಯನನ್ನ ನೋಡಿ, ನನ್ನನ್ನ ನೋಡಿ, ಅಲ್ಲಿರುವ ಆಕಳುಗಳನ್ನ ನೋಡಿ. ಏನ್ ಆಶ್ಚರ್ಯ ಅವರಿಗೆ, ಏನ್ ಹೇಳ್ತಾ ಇದ್ದಾನೆ ಮಗು ಅಂತ. ಆಗ ಲಕ್ಷ್ಮೀನಾರಾಯಣ ಹೇಳ್ತಾನೆ, ಸೂರ್ಯ ಮುಳುಗುವುದಕ್ಕಾಗಿ ಬಂದಿದ್ದಾನೆ, ಆಕಳುಗಳೆಲ್ಲ ಕೊಟ್ಟಿಗೆಗೆ ಮುಖ ಮಾಡಿ ನಿಂತಿವೆ, ನಾನೊಬ್ಬ ಪುಟ್ಟ ಬಾಲಕ. ಇಂತಹ ಸಮಯದಲ್ಲಿ ಎಲ್ಲಿ ಹೋಗುವುದಕ್ಕೆ ಸಜ್ಜಾಗಿರ್ತವೆ ಅಂದ್ರೆ ಎಲ್ಲ ಮುಗಿಸಿ ಮನೆಗೆ ಹೋಗುವ ಪ್ರಸಂಗ. ಅರ್ಥಾತ್ ಸಾಯಂಕಾಲ 5-6 ಆಗಿದೆ. ಇಲ್ಲಿಯಿಂದ ಅಬ್ಬೂರು ಕ್ಷೇತ್ರವು ಅಷ್ಟೇ 5-6 ಮೈಲಿ ದೂರ ಇದೆ ಅನ್ನುವ ಸಾಹಿತ್ಯಿಕವಾದಂತಹ ಅತಿ ಮಾರ್ಮಿಕವಾದ ಅತಿ ಪಾಂಡಿತ್ಯ ಪೂರಿತವಾದ ಉತ್ತರವನ್ನ ಕೊಟ್ಟ. ಸ್ವರ್ಣವರ್ಣ ತೀರ್ಥರಿಗೆ ಎಲ್ಲಿಲ್ಲದ ಸಂತೋಷ. ಕ್ಷೇತ್ರಕ್ಕೆ ಬರ್ತಾರೆ, ಪುರುಷೋತ್ತಮ ತೀರ್ಥರ ಹತ್ತಿರ ಬರ್ತಾರೆ. ಆ ಮಗುವಿನ ವಿಚಾರವೇ ಮೊದಲಿಗೆ ಮಾತಾಡ್ತಾರೆ. ನಾನು ಹೀಗೊಂದು ಮಗು ಕಂಡೆ, ಆ ಮಗು ಹೀಗೆ ಉತ್ತರ ಕೊಡ್ತು ನನಗೆ ಅಂತ. ಪುಟ್ಟ ಹಳ್ಳಿ ಅಬ್ಬೂರು. ಸರಿ ಅಂತ ಹೇಳಿ ಆ ಅಬ್ಬೂರನ್ನಲ್ಲಿರುವ ಎಲ್ಲ ಜನರಿಗೆ ಹೇಳಿ ಕಳಿಸ್ತಾರೆ, ಹೀಗೊಂದು ಮಗು ಇದೆ, ಅದನ್ನ ಕರೆಸಿ ಅಂತ. ಆ ಮಠದ ಶಿಷ್ಯರು ಬರ್ತಾರೆ. ಮಠದ ಶಿಷ್ಯರು ಬಂದಾಗ ಈ ತಂದೆ ತಾಯಿಗಳಿಗೆ ಶೇಷಗಿರಿಯಪ್ಪ ಗಿರಿಜಮ್ಮನವರಿಗೆ ಭಾರಿ ದುಗುಡ ಪ್ರಾರಂಭ ಆಯ್ತು. ಯಾಕೆ ಗೊತ್ತೇನು, ಈಗಾಗಲೇ ಅರ್ಥಾತ್ ಶ್ರೀಪಾದರಾಜರ ಪೂರ್ವಾಶ್ರಮದ ತಾಯಿ, ವ್ಯಾಸರಾಜ ಗುರು ಸಾರ್ವಭೌಮರ ಪೂರ್ವಾಶ್ರಮದ ತಾಯಿ ಇಬ್ಬರು ಅಕ್ಕ ತಂಗಿಯರು. ಮಗುವಿಗೆ ಆಶ್ರಮ ಮತ್ತೆ ಯಾವುದೋ ರೀತಿಯಾಗಿ ಏನೋ ಅನೇಕ ವಿಚಾರಗಳಿಂದ ದುಗುಡಗೊಂಡವರಾಗಿ ಮನೆಗೆ ಆ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದಾಗ ಮಗುವನ್ನ ನೋಡಿದರೆ ಭಾರೀ ಸಂತೋಷ ಆಯಿತು ಮಗುಗಳಿಗೆ. ತೇಜಪುಂಜವಾದ ಆ ಮುಖ, ಸೂರ್ಯ ಚಂದ್ರರಂತಹ ಆ ಕಣ್ಣುಗಳು, ಆ ಪುಟ್ಟ ಮುಗ್ಧ ಸ್ವಭಾವ ನೋಡಿ ಆಶ್ಚರ್ಯವಾಗಿ 5 ವರ್ಷಕ್ಕೆ ಉಪನಯನವನ್ನ ಮಾಡಿ 6ನೇ ವರ್ಷಕ್ಕೇನೆ ಆ ಮಗುವಿಗೆ ಆಶ್ರಮವನ್ನೂ ಕೊಟ್ಟು ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಸ್ವರ್ಣವರ್ಣ ತೀರ್ಥರು. ನಂತರದಲ್ಲಿ ಪ್ರಾಯಶಃ ಆ ಪ್ರಸಂಗದಲ್ಲಿಯೇ
ಸ್ವರ್ಣವರ್ಣ ತೀರ್ಥರಿಗೂ ದೇಹಾಲಸ್ಯ ಆಗಿತ್ತು ಅಂತ ತೋರ್ತದೆ, ಇತಿಹಾಸದಲ್ಲಿ ಸ್ಪಷ್ಟತೆ ಇಲ್ಲ. ಅದರ ತರುವಾಯ ಆ ಮಗುವನ್ನ, ಆ ಲಕ್ಷ್ಮೀನಾರಾಯಣ ತೀರ್ಥರನ್ನ ಪ್ರಾರಂಭಿಕವಾದ ಅಧ್ಯಯನಗಳನ್ನ ಮಾಡಿಸಿ ನಂತರದಲ್ಲಿ ಅವರು ವಿಶೇಷವಾದ ಅಧ್ಯಯನಕ್ಕೆ ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನ ತೆಗೆದುಕೊಂಡ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಗಣ ರಾಯರ ಮಠದ ಮೂಲ ಪುರುಷರು. ಅವರ ಹತ್ತಿರ ಪಾಠಕ್ಕೆ ಹೋಗಬೇಕು ಅಂತೆಲ್ಲ ಸಿದ್ಧ ಆಯಿತು. ಅವರ ಹತ್ತಿರ ಈ ಲಕ್ಷ್ಮೀನಾರಾಯಣ ತೀರ್ಥರ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಆ ಕೇರಳಂ, ಆ ಹಿಮಾಲಯ ಪರ್ಯಂತವಾಗಿ ಏನು ವಿಬುಧೇಂದ್ರ ತೀರ್ಥರ ಪಾಂಡಿತ್ಯ ಎಂದರೆ, ಆಗಿನ ಕಾಲನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ವಾದ ವಾಕ್ಯಾರ್ಥಗಳನ್ನ ಮಾಡಬೇಕು ಅಂತಾದರೆ ವಿಬುಧೇಂದ್ರರ ಮುಂಚೆ ಅಂಜಿ ಹೋಗ್ತಿದ್ದ ಅಂತಹ ಪಾಂಡಿತ್ಯ. ಸರ್ವಥಾ ಸರ್ವದಾ ವಿಷ್ಣು ಸರ್ವೋತ್ತಮತ್ವವೇ ಇದು ಎಲ್ಲ ಕಡೆಗೂ ಪ್ರಚುರತೆ ಪಡಬೇಕು, ಮಧ್ವ ಸಿದ್ಧಾಂತದ ಪ್ರಚಾರ ಆಗಬೇಕು ಅನ್ನುವ ಸನ್ಯಾಸ ಧರ್ಮವನ್ನ ಅದ್ಭುತ ರೀತಿಯಲ್ಲಿ ನಿರ್ವಹಿಸಿದ ಯತಿಶೇಖರರು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಸನ್ನಿಧಾನದಲ್ಲಿ ಈ ಲಕ್ಷ್ಮೀನಾರಾಯಣ ತೀರ್ಥರ ಅಧ್ಯಯನ, ಉನ್ನತ ಅಧ್ಯಯನ ಪ್ರಾರಂಭವಾಗುತ್ತೆ. ಹೀಗೆ ಅನೇಕ ವರ್ಷಗಳ ಕಾಲ ಅಧ್ಯಯನ ಪ್ರಾರಂಭವಾದಾಗ ಸಂಚಾರ ಕ್ರಮೇಣ ಆ ಗುರು ಶಿಷ್ಯರೀರ್ವರು ಇವತ್ತಿನ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರ ಕ್ಷೇತ್ರದ ಸನ್ನಿಧಾನದಲ್ಲಿ ಉತ್ತರಾದಿ ಮಠಾಧೀಶರಾದ, ಆಗಿನ ಉತ್ತರಾದಿ ಮಠಾಧೀಶರಾದ ರಘುನಾಥ ತೀರ್ಥರ ವಾಸ್ತವ್ಯ. ಆಗ ವಿಬುಧೇಂದ್ರ ತೀರ್ಥರು, ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ರಘುನಾಥ ತೀರ್ಥರ ಹತ್ತಿರ ತಮ್ಮ ಶಿಷ್ಯರಾದ ಲಕ್ಷ್ಮೀನಾರಾಯಣ ತೀರ್ಥರನ್ನ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದಾಗ ಆ ರಘುನಾಥ ತೀರ್ಥರ ಮುಂದೆ, ರಘುನಾಥ ತೀರ್ಥ ಶ್ರೀಪಾದಂಗಳವರ ಮುಂದೆ, ಉತ್ತರಾದಿ ಮಠಾಧೀಶರಾದ ರಘುನಾಥ ತೀರ್ಥ ಶ್ರೀಪಾದಂಗಳವರ ಮುಂದೆ ಈ ಲಕ್ಷ್ಮೀನಾರಾಯಣ ತೀರ್ಥರ ಉತ್ತಮವಾದ ಪಾಂಡಿತ್ಯ ಪೂರಿತವಾದ ಅನುವಾದ, ಪ್ರಚುರವಾದಂತಹ ಪುಂಖಾನುಪುಂಖವಾದ ಆ ಶಬ್ದರಾಶಿಗಳು, ಇದನ್ನೆಲ್ಲವನ್ನ ನೋಡಿ ಭಾರೀ ಸಂತೋಷಪಟ್ಟು ಆಗ ರಘುನಾಥ ತೀರ್ಥ ಶ್ರೀಪಾದಂಗಳವರು ಅವರಿಗೆ ನೀವು ಇವತ್ತಿನಿಂದ ಶ್ರೀಪಾದರಾಜರು ಅಂತ ಬಿರುದನ್ನ ಕೊಡ್ತಾರೆ. ಏನ್ ದುರ್ಧರ್ಷ ಕಾಲ ನೋಡಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಪಾಂಡಿತ್ಯ, ಅವರ ಆ ಆಳವಾದ ಜ್ಞಾನವನ್ನ ನೋಡಿ ಅದು ಬಿರುದು ಕೊಟ್ರೆ ಇವತ್ತಿನ ನಮ್ಮಂತಹ ಅಜ್ಞಾನಿಗಳು ಅದನ್ನ ಯಾವುದೋ ಒಂದೆರಡು ಕ್ಷಣದ ಸ್ವಾರ್ಥ ವಿಚಾರಕ್ಕಾಗಿ ಅದನ್ನ ಅಲ್ಲಗಳೆಯುವ ಸಾಹಸವನ್ನ ಮಾಡ್ತೀವಲ್ಲ, ಇದಕ್ಕಿಂತ ದುರ್ಧರ್ಷ ಇನ್ಯಾವುದಿದೆ ಹೇಳಿ. ಇದು ಈ ಮಾತು ನಾನು ಹೇಳ್ತಾ ಇದ್ದೇನೆ ಅಂತ ಅಷ್ಟೇ ಅಲ್ಲ, ಈ ಮಾತನ್ನ ಸ್ವಯಂ ವೇದವ್ಯಾಸ ಆಚಾರ್ಯರು ಅಂತ ಗುರುಚರಿತೆ ಎನ್ನುವಂತಹ ಗ್ರಂಥವನ್ನ ಬರೆದ ಆ ವೇದವ್ಯಾಸಾಚಾರ್ಯರು, ರಾಯರ ಮಠದ ಆ ವೇದವ್ಯಾಸಾಚಾರ್ಯರು ತಮ್ಮ ಗ್ರಂಥದಲ್ಲಿ ಇದನ್ನ ಉಲ್ಲೇಖ ಮಾಡಿ ಕೊಡ್ತಾರೆ. ಶ್ರೀಪಾದರಾಜ ಎನ್ನುವಂತಹ ಪ್ರಶಸ್ತಿಯನ್ನ ಕೆ ವೇದವ್ಯಾಸಾಚಾರ್ಯರು ಗುರುಚರಿತೆ ಎನ್ನುವಂತಹ ಗ್ರಂಥದಲ್ಲಿ, ಪುಟ ಸಂಖ್ಯೆಯು ಹೇಳ್ತೇನೆ, 118ನೇ ಪುಟದಲ್ಲಿ ಇದನ್ನ ಅವರು ಹೇಳಿಕೊಡ್ತಾರೆ. ಈ ಘಟನೆಯನ್ನ ಉಲ್ಲೇಖಿಸ್ತಾರೆ. ಉತ್ತರಾದಿ ಮಠಾಧೀಶರಾದ ರಘುನಾಥ ತೀರ್ಥ ಶ್ರೀಪಾದಂಗಳವರು, ಇವರ ಜ್ಞಾನ, ಇವರ ಪಾಂಡಿತ್ಯ ಇದನ್ನೆಲ್ಲವನ್ನ ನೋಡಿ ಇವರು ಕೇವಲ ಲಕ್ಷ್ಮೀನಾರಾಯಣ ತೀರ್ಥರಲ್ಲ, ಇವರು ಶ್ರೀಪಾದ ರಾಜರು ಅಂತ ಹೇಳಿ. ಅಷ್ಟೇ ಅಲ್ಲದೆ ಉತ್ತರಾದಿ ಮಠದಲ್ಲಿಯೇ ಬಂದ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಅವರು ತಮ್ಮ ಶಿಷ್ಯನಾದ ದಿವಾನ ಖಂಡೇರಾಯರ ಒಂದು ಆ ವಿಶೇಷವಾದ ಅಪೇಕ್ಷೆಯ ಮೇರೆಗೆ ಸಮಗ್ರವಾದ ಉತ್ತರಾದಿ ಮಠದ ಗುರು ಪರಂಪರೆಯ ಒಂದು ಗ್ರಂಥವನ್ನ ಜ್ಞಾನಿವರೆಣ್ಯರಾದ ದೈವಜ್ಞ ಭೀಮಾಚಾರ್ಯರಿಂದ ಪೂರ್ಣಬೋಧ ಗುರುವಂಶ ಕಥಾಕಲ್ಪತರು ಅಂತ ಹೇಳಿ ಒಂದು ಗ್ರಂಥವನ್ನ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ದೃಷ್ಟ್ವಾ ತದುವಯಂ ಶ್ರೀಮದ್ ರಘುನಾಥ ಮುನೀಶ್ವರಾಃ ಸಂತುಷ್ಟ ಶ್ಲಾಘಯಾಂಚಕ್ರುರ್ ಲಕ್ಷ್ಮೀ ನಾರಾಯಣಾಭಿಧಾನ್ ಭೋ ಭವಂತ ಕುಶಲಾಃ ಪರಪಕ್ಷಾನುವಾದನೆ ಏವಂ ಭವದ್ಭಿಃ ಶಾಸ್ತ್ರಾಣ್ಯಭ್ಯಸನೀಯಾನಿ ಸರ್ವದಾ
ಕೃತೆ ದುರ್ವಾದಿನೋ ಜಿತ್ವಾ ಸಿದ್ಧಾಂತ ಸ್ಥಾಪನೇನ ಚ ವಿಶೇಷತೋ ಭವತ್ತೇವಾಹ್ಯಾಚಾರ್ಯಾಣಾಂ ಹರೇಸ್ತತ ಇತ್ಯುಕ್ತಾಸ್ತೈರ್ ಮುನಿವರೈರ್ ಲಕ್ಷ್ಮೀ ನಾರಾಯಣಾಭಿದ. ಅಂಡರ್ಲೈನ್ ಮಾಡಿಕೊಳ್ಳಬೇಕು, ನಿಧಾನಕ್ಕೆ ಕೇಳಬೇಕು. ಊಚು ಭವಂತ ಶ್ರೀಪಾದಾಹ ನ ವಯಂ ಭವತಾಂ ಸಮಾಹ ಇತ್ಯುಕ್ತ ಪುನರೂಚಸ್ತೆ ಶ್ರೀಪಾದ ಏವ ಭೋ ವಯಂ ಯೂಯಂ ಶ್ರೀಪಾದ ರಾಜಸ್ತು ಪಾಂಡಿತ್ಯಾತಿಶಯಾನ್ವಿತಾಃ ಏವಂ ತೇಷಾಂ ನಾಮ ದತ್ವಾ ಗಾಯಕೈಸ್ತು ಸಭಾತಲೆ ಘೋಷಯಾಮಾಸುರತ್ಯಂತಂ ತೇಷು ಪ್ರೇಮ ಸಮನ್ವಿತಾಃ. ಅಧಿಕೃತವಾದ ಚಿಂತನೆ ಇದೆ, ಅಧಿಕೃತವಾದ ಚಿಂತನೆ ಇದೆ. ಇಷ್ಟೇ ಅಲ್ಲ, ಅದೇ ಮಾತನ್ನ ಶ್ರೀಪಾದರಾಜರ ಮಠದಲ್ಲಿ ಬಂದಂತಹ ಯತಿಶೇಖರರಾದಂತಹ ಶ್ರೀನಿಧಿ ತೀರ್ಥ ಶ್ರೀಪಾದಂಗಳವರು, ಅವರು ಶ್ರೀಪಾದರಾಜರ ಚರಿತ್ರಾತ್ಮಕವಾದ ಶ್ರೀಪಾದರಾಜ ಅಷ್ಟಕ ಎನ್ನುವಂತಹ ಒಂದು ಗ್ರಂಥವನ್ನ, ಸ್ತೋತ್ರವನ್ನ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಈ ಮಾತನ್ನ ವಿಶೇಷವಾಗಿ ಉಲ್ಲೇಖವನ್ನ ಮಾಡ್ತಾರೆ. ಹೀಗಿರುವಾಗ ನಾವು ಕೇವಲ ಯಾವುದೋ ಒಂದೆರಡು ವಿಷಯಗಳ ಸ್ವಾರ್ಥದ ಚಿಂತನೆಗಾಗಿ ಇಂತಹ ದೊಡ್ಡದಾದ ಇತಿಹಾಸವನ್ನ ಇವತ್ತು ಮರೆಮಾಚಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ ಅಂದ್ರೆ ಏನ್ ದೊಡ್ಡ ದುರಂತ ಹೇಳಿ. ಸುಮ್ಮನೆ ಒಂದು ವಿಚಾರ ಇದನ್ನ ರೋಷಾವೇಶವಾಗಿ ಅಥವಾ ಯಾರದ್ನೋ ಯಾವುದನ್ನೋ ತೆವಳುವುದಕ್ಕಾಗಿ ಅಲ್ಲ, ನಮ್ಮ ಸಿದ್ಧಾಂತದ ಸ್ಪಷ್ಟವಾದ ಸ್ವಚ್ಛವಾದ ಇತಿಹಾಸ ಇದು ಯಾವುದೋ ಒಂದೆರಡು ಸ್ವಾರ್ಥಕ್ಕಾಗಿ ಇದು ಇತಿಹಾಸದಿಂದ ದೂರ ಆಗೋದು ಸರ್ವಥಾ ಸಲ್ಲ. ಅಂತಹ ಶ್ರೀಪಾದರಾಜರು ಅನೇಕ ಮಹಿಮಾನ್ವಿತರಾದಂತಹ ಆ ಗುರುಗಳು, ಇದು ಒಂದು ಅವರ ಇತಿಹಾಸದಲ್ಲಿ ಅಚಂದ್ರಾರ್ಕವಾಗಿ ಹೆಚ್ಚೆಳೆಯದೆ ಉಳಿಯದಂತಹ ಒಂದು ಘಟನೆ, ಒಂದು ಅತಿ ಅಪರೂಪದ ದಾಖಲಾದ ಒಂದು ಸಂದರ್ಭ. ತರುವಾಯ ಹೀಗೊಂದು ಪ್ರಸಂಗ ಬಂತು. ಶ್ರೀಪಾದರಾಜರು ಆ ಒಂದು ಕಾಲದ ಪ್ರಸಂಗದಲ್ಲಿ ತಿರುಪತಿಯ ಅನೇಕ ಅರ್ಚಕ ಸಮೂಹ ದೇವರ ಸ್ವತ್ತನ್ನ ತಮ್ಮ ದೈನಂದಿನ ಉಪಯೋಗಕ್ಕಾಗಿ ವಿನಿಯೋಗಿಸುವುದಕ್ಕೆ ಪ್ರಾರಂಭ ಮಾಡಿದರು. ದೇವರ ಆಭರಣಗಳನ್ನ, ದೇವರ ವಾಹನಗಳನ್ನ, ಮಕ್ಕಳ ಮೊಮ್ಮಕ್ಕಳ ಆಟಿಕೆಯನ್ನಾಗಿ, ಹುಟ್ಟುಹಬ್ಬಗಳಿಗಾಗಿ, ಮದುವೆ ಮುಂಜಿಗಳಿಗಾಗಿ ಎಲ್ಲವನ್ನ ಸ್ವಂತಕ್ಕಾಗಿ ಉಪಯೋಗಿಸುವ ಕುಬುದ್ಧಿ ಅವರಲ್ಲಿ ಪ್ರಚೋದಿತವಾಯಿತು. ಆಗ ಸಾಳುವ ನರಸಿಂಹರಾಯ ರಾಜ್ಯವನ್ನ ಆಳ್ತಾ ಇದ್ದ. ಅವನಿಗೆ ಈ ಪ್ರಸಂಗ ಗೊತ್ತಾಗಿ ಅವನು ದೇವರ ಸ್ವತ್ತನ್ನ ಇವರೆಲ್ಲ ವಿನಾಕಾರಣವಾಗಿ ಉಪಯೋಗಿಸ್ತಾರೆ ಅಂತ ಹೇಳಿ ಇಡೀಯಾದಂತಹ ಆ ಅರ್ಚಕ ಕುಟುಂಬವನ್ನೇ ಸಂಹಾರ ಮಾಡಿ ಹಾಕಿಬಿಟ್ಟ. ಸಂಹಾರವನ್ನೇ ಮಾಡಿ ಹಾಕಿಬಿಟ್ರೆ ಆಗ ಅವನಿಗೆ ಇಷ್ಟೆಲ್ಲ ಬ್ರಾಹ್ಮಣರನ್ನ ಸಂಹಾರವನ್ನ ಮಾಡಿದ್ದಕ್ಕಾಗಿ ಅವನಿಗೆ ಬ್ರಹ್ಮಹತ್ಯಾ ಪಾಪ ಬಂತು. ಬ್ರಹ್ಮಹತ್ಯಾ ಪಾಪ ಬಂದ್ರೆ ಆಗ ಅವನು ಈ ಶ್ರೀಪಾದರಾಜರ ಹತ್ತಿರ ಬಂದು ಆ ಬ್ರಹ್ಮಹತ್ಯಾ ಪಾಪವನ್ನ ಪರಿಹಾರ ಮಾಡಿಕೊಂಡ. ಅದನ್ನ ಹೇಳ್ತಾರೆ ಅವರ ಅಷ್ಟಕದಲ್ಲಿಯೇ. ಜಿತ್ವಾನೀಶಂ ರೂಪೇಣ ಪ್ರಬಲ ಗಜಪತಿಂ ಕಂಕಣದ್ವಂದ್ವಮೇಕಂ ಯಸ್ಮೈ ದತ್ತಂ ಮನೋಜ್ಞಂ ತದನು ನರಪತೆ ಭೋಗನಾರ್ಯೋ ನಿಶಾಯಾಂ ಯದ್ರೂಪ ಶ್ರೀರಮೇಶಃ ಪರಿಜನ ಸಹಿತೆ ಜಾಗರೂಕೆ ದ್ವಿತೀಯಂ ದತ್ತಂ ಭೂಪಾಳಮೌಳೌ ಪುನರಪಿ ದದತಾ ಸೋವತಾನ್ಮಾಂ ಯತೀಂದ್ರಃ. ಶ್ರೀಪಾದರಾಜರ ಜೀವನದಲ್ಲಿ ಈ ಎರಡು ಘಟನೆಗಳು ಮಾತ್ರ ಅದ್ಭುತವಾದ ರೀತಿಯಲ್ಲಿ ಚಿತ್ರಣವಾಗಿವೆ. ಇದೊಂದು ಈಗ ತಾನೇ ಹೇಳಿದ ಶ್ಲೋಕದಲ್ಲಿ ಬಂದಂತೆ ಆ ರಾಜ ಈ ಗುರುಗಳ ಶಾಪಾನುಗ್ರಹ ಸಾಮರ್ಥ್ಯ, ಇವರ ಪಾಂಡಿತ್ಯ, ಇದನ್ನೆಲ್ಲವನ್ನ ನೋಡಿ ಅವರಿಗೊಂದು ವಜ್ರ ಖಚಿತವಾದ ರತ್ನಮಯವಾದ ಒಂದು ಕಂಕಣವನ್ನ ಕೊಟ್ಟಿರ್ತಾನೆ. ಕೊಟ್ಟಾಗ ಗುರುಗಳು ಅದನ್ನ ದೇವರ
ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಆಗ ದೇವರು ಇವರ ಪಾಂಡಿತ್ಯ, ಇವರ ವ್ಯಕ್ತಿತ್ವವನ್ನ ಜಗತ್ತಿಗೆ ತಿಳಿಸಬೇಕು ಅಂತ ಏನು ಅಪೇಕ್ಷೆ ಯಾರಿಗೊತ್ತು. ಪರಮಾತ್ಮ ಹೀಗೊಂದು ಉಪಾಯವನ್ನ ಮಾಡಿದ. ಆ ಸಾಳುವ ನರಸಿಂಹನೇ ಇದೆಲ್ಲ ಆಗಿದ್ದು ಘಟನೆ. ಅವನಲ್ಲಿ ಒಬ್ಬ ನರ್ತಕಿ ಇದ್ಲು. ಅವಳ ಮನೆಗೆ ದೇವರೇ ಒಂದು ರೂಪದಿಂದ ಶ್ರೀಪಾದರಾಜರಾಗಿ ಬಂದು ಆ ದೇವರ ಪೆಟ್ಟಿಗೆಯಲ್ಲಿದ್ದ ರಾಜ ಕೊಟ್ಟ ಕಂಕಣವನ್ನ ಆ ನರ್ತಕಿಯ ಮನೆಗೆ ಒಯ್ದು ಇಟ್ಟು ಕೊಟ್ಟು ಬಂದ. ಹೀಗಿರುವಾಗ ಆ ಸಾಳುವ ನರಸಿಂಹನ ಅಂತಃಪುರದಲ್ಲಿ, ಅರಮನೆಯಲ್ಲಿ ಆ ನರ್ತಕಿ ಅವತ್ತು ನರ್ತನೆ ಮಾಡ್ಲಿಕ್ಕೆ ಬರ್ತಾಳೆ. ನರ್ತನೆ ಮಾಡ್ಲಿಕ್ಕೆ ಬಂದ್ರೆ ಅವಳ ಕೈಯಲ್ಲಿ ಆ ಕಂಕಣ ಇತ್ತು. ಇದನ್ನ ನೋಡಿ ರಾಜ ಸಿಟ್ಟಿಗೆ ಬಂದ. ನಾನು ಗುರುಗಳಿಗೆ ಕೊಟ್ರೆ ಗುರುಗಳು ಇಂತಹ ತುಚ್ಛ ಕೆಲಸ ಮಾಡುವಂತಹ ಆ ಹೆಣ್ಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಗುರುಗಳ ಮಹಿಮೆಯನ್ನ ಸರಿಯಾಗಿ ತಿಳಿಯದೆ ಅವಳಿಂದ ಇಸಿಕೊಂಡು ಅದನ್ನ ಭದ್ರ ಮಾಡಿ ಇಡ್ತಾನೆ. ಭದ್ರ ಮಾಡಿ ಇಟ್ಟು ತಾನು ಶ್ರೀಪಾದರಾಜರ ಹತ್ತಿರ ಬರ್ತಾನೆ. ಸ್ವಾಮಿ, ನಾನು ಕೊಟ್ಟ ಕಂಕಣವನ್ನ ನೀವು ಕೊಡಬೇಕು ನನಗೆ. ಸರಿ ಅಂತ ಹೇಳಿ ಶ್ರೀಪಾದರಾಜರು ಅನಾಯಾಸವಾಗಿ ಅದನ್ನ ಒಯ್ದು ಅವನಿಗೆ ಕೊಟ್ರು, ರಾಜನಿಗೆ ಕೊಟ್ರು. ರಾಜನಿಗೆ ಆಶ್ಚರ್ಯವೋ ಆಶ್ಚರ್ಯ. ಆ ನರ್ತಕಿಯ ಕೈಯಲ್ಲಿದ್ದ ಕಂಕಣ ನಾನು ಅದನ್ನು ತೆಗೆದುಕೊಂಡು ಭದ್ರ ಮಾಡಿ ಇಟ್ರೆ ಈ ಗುರುಗಳ ಹತ್ತಿರ ಹೇಗೆ ಬಂತು? ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಒಲುಮೆಯಿಂದ ಮೆರೆವ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ದೇವರನ್ನ ಒಲಿಸಿಕೊಂಡ ಮಹಾನುಭಾವರು, ದೇವರು ವಿಶೇಷವಾದ ಚಿಂತನೆ, ದೇವರ ಭಕ್ತಿಯಲ್ಲಿ ರತರಾದಂತಹ ಈ ಗುರುಗಳ ಮಹಿಮೆಗೆ ಯಾರ್ಯಾರೋ ತುಚ್ಛ ತುಚ್ಛ ರೀತಿಯಲ್ಲಿ ಪರೀಕ್ಷೆ ಮಾಡುವುದಕ್ಕೆ ಹೋದರೆ ಈ ರೀತಿಯಾದಂತಹ ಅನುಭವವೇ, ಈ ರೀತಿಯಾದ ಅನುಗ್ರಹವೇ, ಈ ರೀತಿಯಾದ ಪರಾಭವವೇ ಅವರಿಗೆ ಕಟ್ಟಿಟ್ಟ ಬುತ್ತಿ. ಹೀಗೆ ಶ್ರೀಪಾದರಾಜರ ಮಹಿಮೆ ಅನಂತ ಮಹಿಮೆ. ಒಂದು ದಿನ ರಘುನಾಥ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ಶ್ರೀಪಾದರಾಜರು ಕಾಶಿ ಯಾತ್ರೆಯನ್ನ ಮಾಡ್ತಾರೆ. ಕಾಶಿ ಯಾತ್ರೆಯನ್ನ ಮಾಡಬೇಕು ಅಂತ ಆದಾಗ ಶ್ರೀಪಾದರಾಜರ ಕಥೆಯಲ್ಲಿ ನಮಗೆಲ್ಲ ಗೊತ್ತಿದ್ದಂತೆ ಅವರ ಪ್ರತಿನಿತ್ಯದ ದೇವರ ಅನುಗ್ರಹ, ಅವರ ಆ ವೈಭವವೂ ಹೌದು. ದೇವರಿಗೆ ಪ್ರತಿನಿತ್ಯ 64 ಭಕ್ಷ್ಯಗಳನ್ನ ದೇವರಿಗೆ ಪ್ರತಿನಿತ್ಯವೂ ಸಮರ್ಪಣೆ ಆಗಬೇಕು. ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಭುಂಜಾನಂ ಷಷ್ಟಿಶಾಖಾಂ ಹಯ ಗಜ ಶಿಬಿಕಾ ನರ್ಘ್ಯ ಶಯ್ಯಾರತಾಢ್ಯಂ ವಂದೇ ಶ್ರೀಪಾದರಾಜಂ ತ್ರಿಸವನ ಮನಿಷಂ ಘೋರ ದಾರಿದ್ರ್ಯ ಶಾಂತ್ಯೈ. 60 ಭಕ್ಷ್ಯಗಳನ್ನ ಮಾಡಿ ದೇವರಿಗೆ ನಿವೇದನ ಮಾಡಬೇಕು. ದೇವರಿಗೆ ನಿವೇದನ ಮಾಡಿದ್ದಾನೆ, ತಾವು ಅದನ್ನ ಭೋಗ ಮಾಡಬೇಕು, ತಿನ್ನಬೇಕು. ದೇವರು ಕೊಟ್ಟ ಅನುಗ್ರಹ. ಕಾಶಿ ಯಾತ್ರೆಗೆ ಹೋಗುವ ಪ್ರಸಂಗ ಒಂದು ದಿನ ಹೀಗಾಗಿದೆ. ರಘುನಾಥ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಅವರಿಗೆ ಉಚಿತವಾದ ಅವರ ದೈನಂದಿನ ಕರ್ಮಗಳಲ್ಲಿ ಇರುವಂತಹ ದೇವರಿಗೆ ನಿವೇದನ ಮಾಡಿದ ಪ್ರಸಾದಗಳನ್ನ ಅವರು ಸ್ವೀಕಾರ ಮಾಡ್ತಿದ್ರು. ಇವರಿಗೆ ಇದ್ದಂತೆ 60 ಭಕ್ಷ್ಯಗಳನ್ನ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡುವ ಪ್ರಸಂಗ. ಒಂದು ದಿನ ಹೀಗಾಯಿತು. ಈ ವಿಚಾರ ಆಗಲೇ ಎಲ್ಲ ಕಡೆಗೂ ಪ್ರಚಾರ ಆಗಿ ಹೋಗಿತ್ತು. ಆಗ ಒಬ್ಬ ರಾಜ ಇದನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಗುರುಗಳ ಸಂಸ್ಥಾನ ಪೂಜೆಯನ್ನ ಅರಮನೆಯಲ್ಲಿ ಮಾಡಿ ಶ್ರೀಪಾದರಾಜರ ಸಂಸ್ಥಾನದ ಪೂಜೆಯನ್ನ ಅರಣ್ಯದಲ್ಲಿ ಮಾಡಬೇಕು. ಈ ಒಂದು ಅವರ ವೃತ್ತವನ್ನ ಇದನ್ನ ಹೇಗಾದರೂ ಮಾಡಿ ಅದನ್ನ ಬದಲಿಸಬೇಕು ಅಂತ. ಆದರೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ರಾಜನ ಅರಮನೆಯಲ್ಲಿ ಪೂಜೆಯಾಗಿದೆ, ಇನ್ನೇನು ಭಿಕ್ಷೆ ಸ್ವೀಕಾರ ಮಾಡಬೇಕು. ಅಲ್ಲಿ ಯಾವುದೋ ಒಂದು ಅಶೌಚ
ಮಾಡಿದ ಎಲ್ಲ ಪದಾರ್ಥಗಳು ಅಲ್ಲಿ ರಘುನಾಥ ತೀರ್ಥರಿಗೆ ಸಮರ್ಪಣೆ ಮಾಡಬೇಕಂದ ಆ ದೇವರಿಗೆ ಸಮರ್ಪಣೆ ಮಾಡಬೇಕೆಂದೆಲ್ಲ ಪದಾರ್ಥಗಳು ವ್ಯರ್ಥವಾಗಿ ಹೋಯಿತು. ಅರಣ್ಯದಲ್ಲಿ ಇದ್ದಂತಹ ಶ್ರೀಪಾದರಾಜರಿಗೆ ಇವತ್ತೇನೂ ದೇವರಿಗೆ ಸಮರ್ಪಣೆ ಇಲ್ಲ ಅಂತ ತಿಳಿದುಕೊಂಡ ಶ್ರೀಪಾದರಾಜರಿಗೆ ಅದೇ ಸಮಯದಲ್ಲಿ ಒಬ್ಬ ರಾಜ ಅವನು ಇನ್ಯಾವುದೋ ಮಾರ್ಗದಲ್ಲಿ ಶತ್ರು ರಾಜ್ಯಕ್ಕೆ ಹೋಗ್ತಾ ಇದ್ದ. ಆಗ ಗುರುಗಳ ಆಶೀರ್ವಾದವನ್ನ ಪಡೆದುಕೊಂಡು ಹೋದ. ಗುರುಗಳ ಆಶೀರ್ವಾದವನ್ನ ಮಾಡ್ತಾರೆ. ಆಶೀರ್ವಾದದ ನಿಮಿತ್ತ ಮುಂದೆ ಬರುವ ಎಲ್ಲ ಆಪತ್ತುಗಳು ರಾಜನಿಗೆ ಪರಿಹಾರವಾಗತ್ತೆ. ಆ ರಾಜ ಗುರುಗಳಿಗೆ ಅರಣ್ಯದಲ್ಲಿ 60 ಭಕ್ಷ್ಯಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ತಂದುಕೊಟ್ಟ. ಪ್ರತಿನಿತ್ಯದಂತೆ 60 ಭಕ್ಷ್ಯಗಳ ಪೂಜೆ ಅಲ್ಲಿ ನಡೀತಾ ಇತ್ತು, ನಡೆದು ಹೋಯಿತು. ಇದು ಶ್ರೀಪಾದರಾಜರ ರಘುನಾಥ ತೀರ್ಥ ಶ್ರೀಪಾದಂಗಳವರ ಒಂದು ವಿಶೇಷವಾದ ಸಂಬಂಧಕ್ಕೆ ಸಾಕ್ಷಿ. ಅವರ ಪಾಂಡಿತ್ಯಕ್ಕೆ, ಅವರ ಒಂದು ವೈರಾಗ್ಯಕ್ಕೆ ಇಟ್ಟ ಒಂದು ಕೈಗನ್ನಡಿ ಇಂತಹ ಶ್ರೀಪಾದರಾಜರು. ಆ ಶ್ರೀಪಾದರಾಜರು ತಾವು ಒಂದು ಅದ್ಭುತವಾದ ವಾಗ್ವಜ್ರ ಎನ್ನುವ ಗ್ರಂಥವನ್ನ ಬರೀತಾರೆ. ಸಮಗ್ರವಾದ ಶಾಸ್ತ್ರದ ಸಾರಭೂತವಾದ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ವ್ಯಾಖ್ಯಾನ ರೂಪವಾದ ಗ್ರಂಥ ಅದು ವಾಗ್ವಜ್ರ. ವಜ್ರದಂತೆಯೇ ಅತಿ ತೀಕ್ಷ್ಣವಾದ ಯುಕ್ತಿಗಳಿಂದ ದುರ್ವಾದಿಗಳ ಮನಭೇದ ಮಾಡುವಂತೆ, ಅವರ ವಾದ ಭೇದ ಮಾಡುವಂತೆ ಆ ಗ್ರಂಥ ಅದು ವಾಗ್ವಜ್ರ. ಇದು ವ್ಯಾಸ ಸಾಹಿತ್ಯಕ್ಕೆ ಕೊಟ್ರೆ, ಅದೇ ರೀತಿ ಇನ್ನೊಂದು ದಾಸ ಸಾಹಿತ್ಯಕ್ಕೆ ರಂಗವಿಠಲ ಎನ್ನುವಂತಹ ನಾಮಾಂಕಿತದಿಂದ ಅದ್ಭುತವಾದ ಅನೇಕ ವೈರಾಗ್ಯ ಪೂರಿತವಾದ ತತ್ವಜ್ಞಾನ ಪೂರಿತವಾದ ಹಾಡುಗಳನ್ನ ನಮಗೆ ರಚನೆ ಮಾಡಿ ಕೊಡ್ತಾರೆ. ಇಟ್ಟಾಂಗೆ ಇರುವೇನೋ ಹರಿಯೇ, ಸಣ್ಣ ಶಾಲ್ಯೋದನ, ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಮಂದರೋದ್ಧರ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯಿ ಬಡಿಸುವೆಯೋ ರಂಗ, ಇಟ್ಟಾಂಗೆ ಇರುವೇನೋ ಹರಿಯೇ. ಒಂದು ದಿನ ಆನೆ ಮೇಲ್ ಮೆರೆಸ್ಪೆ, ಇನ್ನೊಂದು ದಿನ ಕಾಲಲ್ಲಿ ಪಾದತ್ರಾಣಗಳೂ ಇಲ್ಲದೆ ಕಲ್ಲು ಮುಳ್ಳುಗಳಲ್ಲಿಯೂ ನಡೆಸುವೆ, ಇಟ್ಟಾಂಗೆ ಇರುವೇನು ಹರಿಯೇ. ಇಂತಹ ಅನೇಕ ಅದ್ಭುತವಾದ ಗೀತ ಪುಂಜಗಳನ್ನ ಶ್ರೀಪಾದರಾಜರು ನಮಗೆ ರಚನೆಯನ್ನ ಮಾಡಿಕೊಡ್ತಾರೆ. ಅದೇ ರೀತಿ ಅಂತಹ ಮಹಾನುಭಾವರಾದಂತಹ ಶ್ರೀಪಾದರಾಜರು ಅವರ ಒಂದು ಚರಿತ್ರೆಯಲ್ಲಿ ಇನ್ನೊಂದನ್ನ ನಾವು ನೆನಪಿಗೆ ಇಡುವಂತಹ ಒಂದು ದೊಡ್ಡ ಇತಿಹಾಸ ಅಂದ್ರೆ, ಶ್ರೀಪಾದರಾಜರು ಒಂದು ದಿನ ಸಂಚಾರ ಕ್ರಮೇಣ ಮುಗಿಸಿಕೊಂಡು ನರಸಿಂಹ ತೀರ್ಥದ ಹತ್ತಿರ ಬಂದು ಅವರು ಅಲ್ಲಿಯೇ ಪಾಠ ಪ್ರವಚನಾದಿಗಳನ್ನ ಮಾಡಿಕೊಂಡು ಇರ್ತಾರೆ. ಆ ಪ್ರಸಂಗದಲ್ಲಿ ಆಕಾಶ ಮಾರ್ಗದಲ್ಲಿ ಗುರುಗಳು ರಘುನಾಥ ತೀರ್ಥ ಶ್ರೀಪಾದಂಗಳವರು ತಾವು ತಮ್ಮ ಇಹಲೋಕ ಕಾರ್ಯವನ್ನ ಮುಗಿಸಿ ಪರಂಧಾಮಕ್ಕೆ ಹೋಗ್ತಾ ಇರ್ತಾರೆ. ಪರಂಧಾಮಕ್ಕೆ ಹೋಗುವಾಗ ಶ್ರೀಪಾದರಾಜರ ಪಾಂಡಿತ್ಯ, ಅವರ ಪಾಠ ಪ್ರವಚನ, ಅವರ ಜ್ಞಾನ ಇದನ್ನೆಲ್ಲವನ್ನ ನೋಡಿ ಅವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಶ್ರೀನಿಧಿ ತೀರ್ಥರೇ ಅವರಿಂದಲೇ ರಚಿತವಾದ ನವಪದ್ಯ ಸುರತ್ನಮಾಲಾ ಎನ್ನುವ ಗ್ರಂಥದಲ್ಲಿ ಇದನ್ನ ಉಲ್ಲೇಖ ಮಾಡಿಕೊಡ್ತಾರೆ. ಶ್ರೀಮದ್ಯತೀಶ ರಘುನಾಥ ಗುರೋರ್ವಿಮಾನಾತ್ ಪುಷ್ಪೇ ಸ್ವಮೂರ್ಧ್ನಿ ಪತತಿ ಪ್ರಸಮೀಕ್ಷ ಚೋಕ್ತ್ವಾ ಸಂಪ್ರೇರಿತೋರು ರಘುನಾಥ ಮುನೀಶ್ವರಾಯ ಶ್ರೀಪಾದರಾಜ ಗುರವೇಸ್ತು ನಮಃ ಶುಭಾಯ. ಅದೇ ಶ್ರೀನಿಧಿ ತೀರ್ಥರು ಇನ್ನೊಂದು ತಮ್ಮ ಶ್ರೀಪಾದರಾಜ ಅಷ್ಟಕದಲ್ಲಿ ಹೇಳ್ತಾರೆ, ಪಾತು ಶ್ರೀಪಾದರಾಜ ಸಖಿವರ ರಘುನಾಥಾರ್ಯ ಯುಕ್ತ ಕದಾಚಿತ್ ಗಂಗಾ ಸ್ನಾನಾಯ ಗಚ್ಚನ್ ಪತಿ ನೃಪಸದನಂ ಪ್ರಾಪ್ಯ ಭೈಕ್ಷಂ ಯಯಾಚೆ ಪಾದ ಪ್ರಕ್ಷಾಳನಾರ್ಥಂ ಸ್ಥಿತಿವತಿಯತಿ ಪ್ರೇ ಭರ್ತ್ಸನಾದಸ್ಯ ಕೋಪಾದ್ಯೇಹೇ ದಗ್ಧೇತಿ ನಮ್ರಂ ಪದಯುಗಳಗತಂ ಯೋರ ರಕ್ಷಾವನೀಶಂ. ಇದೇ ಘಟನೆಯನ್ನ BNK ಶರ್ಮಾ, ಡಾಕ್ಟರ್ BNK ಶರ್ಮಾದವರ ಒಂದು ಉಲ್ಲೇಖ ಮಾಡಿದಂತೆ ಆಗಿನ ರಾಯರ ಸಮಕಾಲೀನರಾದ ಉತ್ತರಾದಿ ಮಠಾಧೀಶರಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ಗುರುಚರ್ಯ ಎನ್ನುವ ಗ್ರಂಥದಲ್ಲಿ ಹೇಳ್ತಾರೆ,
ತತಃ ಶ್ರೀ ರಘುನಾಥಾರ್ಯೋ ಸಕಲಂ ದೇವತಾರ್ಚನಂ ರಘುವರ್ಯ ಯತೀಂದ್ರಾಯ ದತ್ವಾ ಗ್ರಾಮೈಕ ಚರ್ಯಯ ಭೂಪ್ರದಕ್ಷಿಣಮನ್ವಿಚ್ಛನ್ ಪ್ರಯಾವೇಕ ಸೇವಕ ಗ್ರಾಮೈಕ ರಾತ್ರಿ ವಿಧಿನ ಗಚ್ಚಮಾನಂ ಗುರುತ್ತಮಂ ದೃಷ್ಟ್ವಾ ಶ್ರೀಪಾದರಾಟ್ಟೇನ್ ಸಮಂ ಯಯೌ. ಇಂತಹ ಅನೇಕ ಉಲ್ಲೇಖಗಳು ಶ್ರೀಪಾದರಾಜರಿಗೆ ರಘುನಾಥರಿಗೆ ಇರುವ ಅನೇಕ ಉಲ್ಲೇಖಗಳು ಸೂರ್ಯ ಚಂದ್ರರಷ್ಟೇ ಸತ್ಯವಾದ ಸ್ವಚ್ಛವಾದ ಮಾತುಗಳಿಂದ ನಮಗೆ ಇವತ್ತು ಇದರ ಉಲ್ಲೇಖವನ್ನ ಕೊಡ್ತಾರೆ. ಅಷ್ಟು ಅನ್ಯೋನ್ಯವಾದ ಸಂಬಂಧವೂ ಅವರಲ್ಲಿ ಇತ್ತು. ಅದೇ ಅಂತಹ ಶ್ರೀಪಾದರಾಜರ ಸ್ಮರಣೆ, ಅಂತಹ ಶ್ರೀಪಾದರಾಜರ ರಘುನಾಥ ತೀರ್ಥ ಶ್ರೀಪಾದಂಗಳವರ ಸಂಬಂಧದ ಇತಿಹಾಸದ ಸ್ಮರಣೆ, ಇದೆಲ್ಲವೂ ಕೂಡ ನಮಗೆ ಎಲ್ಲ ವಿಧವಾದ ಸಕಲ ವಿಧವಾದ ಅನಿಷ್ಟ ನಿವಾರಣೆಯನ್ನ ಮಾಡಿ ಉತ್ತಮವಾದ ತತ್ವಜ್ಞಾನವನ್ನ ಕೊಡುವುದರೊಳಗೆ ಎರಡು ವಿಚಾರವಿಲ್ಲ. ಅಂತಹ ಶ್ರೀಪಾದರಾಜರು ನಮಗೂ ನಿಮಗೂ ಹಿತೋಪ್ಯತಿಶಯವಾದ ಜ್ಞಾನ ಭಕ್ತಿಗಳನ್ನ ಕೊಟ್ಟು ಅಂತಹ ಗುರುಗಳಲ್ಲಿ ಅಂತಹ ಮಹನೀಯ ಚರಣರ ಇತಿಹಾಸಗಳಲ್ಲಿ ಎಂದಿಗೂ ತಿರುಚದಂತೆ ಸ್ವಾರ್ಥಕ್ಕಾಗಿ ಉಪಯೋಗಿಸದೆ ಸ್ವಚ್ಛವಾದ ಇತಿಹಾಸ ಇಡೀ ಜಗತ್ತಿನೆಲ್ಲ ಉದ್ದ ಕಡೆಗೂ ಮುಟ್ಟುವಂತೆ ಅನುಗ್ರಹವನ್ನ ಮಾಡಲಿ ಅಂತ ಹೇಳ್ತಾ, ಇಂತಹ ಶ್ರೀಪಾದರಾಜರ ಆರಾಧನಾ ನಿಮಿತ್ತದ ಈ ಕುಸುಮವನ್ನ ಆ ಗುರುಗಳ ಅಂತರ್ಯಾಮಿಯಾದ ಮೂಲ ಗೋಪಾಲಕೃಷ್ಣನಿಂದ ಅಭಿನ್ನನಾದಂತಹ ಆ ಸರ್ವೋತ್ತಮನಾದ ಬಿಂಬಮೂರ್ತಿ ಪರಮಾತ್ಮನಲ್ಲಿ ಸಮರ್ಪಣೆಯನ್ನ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನಿನ್ ವಂದೇ ವಿದ್ಯಾ ಗುರುನ್ವಮ. ಹರಯೇ ನಮಃ. ಶ್ರೀಕೃಷ್ಣ ನಮಸ್ತೆ.